ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಈ ಮೊದಲಾಗಿ ಈ ಒಳ್ಳೆ ಸಮಯಕ್ಕಾಗಿ, ಈ ಒಳ್ಳೆ ದಿನಕ್ಕಾಗಿ, ವಿಶ್ರಾಂತಿಕರವಾದ ದಿನಕ್ಕಾಗಿ ನಾವು ಮೊದಲಾಗಿ ದೇವರಿಗೆ, ನಮ್ಮ ಕರ್ತನಾದ ಯೇಸು ಸ್ವಾಮಿಗೆ ಸ್ತೋತ್ರ ಸಲ್ಲಿಸುತ್ತಾರೆ. ಈ ದಿನವನ್ನು ಪ್ರಿಯ ದೇವ ಜನರೇ, ಕರ್ತನೊಂದಿಗೆ, ಯೇಸು ಕ್ರಿಸ್ತನೊಂದಿಗೆ ನಿಮ್ಮ ಜೀವಿತವನ್ನು, ಈ ದಿನದ ಪ್ರಾರಂಭವನ್ನು ನೀವು ಪ್ರಾರಂಭಿಸಿ. ಪ್ರಿಯ ದೇವ ಜನರೇ, ವಿಶೇಷವಾದ ದೇವರ ಆತ್ಮನಿಂದ ನಡೆಸಲ್ಪಡುವುದಕ್ಕೋಸ್ಕರವಾಗಿ ಪರಿಪೂರ್ಣವಾಗಿ ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ದೇವರಾದ ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡಿರಿ. ಪ್ರಿಯ ದೇವ ಜನರೇ, ಲೋಕದಲ್ಲಿ ಎಡಕ್ಕಾಗಲಿ ಬಲಕ್ಕಾಗಲಿ ನೀವು ನೋಡ್ಲಿಕ್ಕೆ ಹೋಗಬೇಡಿ. ಎಡ ಬಲವನ್ನು ನೀವು ನೋಡ್ತಾ ಹೋದರೆ ಎಲ್ಲಿ ನೀವು ಎಡ ಬೀಳ್ತೀರಿ ಎಂಬುದಾಗಿ ನಿಮಗೆ ಗೊತ್ತಾಗುವುದಿಲ್ಲ. ಪ್ರಿಯ ದೇವ ಜನರೇ, ದೇವರ ಆತ್ಮನ ಸ್ವರ ನಿಮ್ಮ ಹೃದಯ ಎಂಬ ಕಿವಿಗೆ ಅದನ್ನು ಬೀಳುವಾಗ, ಹೃದಯ ಎಂಬ ಕಿವಿಯ ಮೂಲಕವಾಗಿ ದೇವರ ಆತ್ಮನ ಸ್ವರವನ್ನು ನೀವು ಕೇಳುವಾಗ ನಿಮ್ಮ ಜೀವಿತದಲ್ಲಿ ಉನ್ನತವಾದ ಬದಲಾವಣೆಯನ್ನು, ನಿಮ್ಮ ಜೀವಿತದಲ್ಲಿ ನೀವು ಎಲ್ಲಿ ಸೋತು ಹೋಗಿದೆ ಅಲ್ಲಿ ಎದ್ದು ನಿಂತು ಬಲ ಹೊಂದುವಂತೆ ದೇವರಾದ ಕರ್ತನು ನಿಮ್ಮನ್ನು, ನಿಮ್ಮ ಜೀವಿತದಲ್ಲಿ ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ ನೀವು ಬಿದ್ದಂಥ ಸ್ಥಳದಿಂದಲೇ ಎದ್ದು ನಿಲ್ಲುವಂತೆ ದೇವರಾದ ಕರ್ತನು ನಿಮಗೆ ಅದ್ಭುತವನ್ನು ಮಾಡುವಂಥ ದೇವರಾಗಿದೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯವನ್ನು ನೀವು ಪ್ರೀತಿ ಮಾಡಿ. ನಾನು ಪ್ರತಿನಿತ್ಯ ಹೇಳುವಂಥದ್ದು ಒಂದೇ, ನನ್ನ ಪ್ರತಿಯೊಂದು ಮೆಸೇಜಲ್ಲಿ ನಾನು ಹೇಳುವಂಥದ್ದು ಒಂದೇ ಒಂದು, ಮೊದಲ ಸ್ಥಾನ ಯೇಸುವಿಗೆ ಕೊಡಿ. ನಿಮ್ಮ ಜೀವಿತದಲ್ಲಿ ಫಸ್ಟ್ ಪ್ರಯಾರಿಟಿ ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನಿಗೆ ಕೊಡಿ. ಪ್ರಿಯರೇ, ನೀವು ನಿಮ್ಮ ಜೀವಿತದಲ್ಲಿ ನೀವು ಇದ್ದ ಹಾಗೆ ಇರಲ್ಲ. ಮನುಷ್ಯರನ್ನ ಮೇಲೆ ನೀವು ಆತುಕೊಳ್ಬೇಡಿ. ಮನುಷ್ಯರನ್ನು ಆತುಕೊಂಡ್ರೆ ನೀವು ಸೋತು ಹೋಗ್ತೀರಾ. ದೇವರಾದ ಕರ್ತನ ಮೇಲೆ ನೀವು ನಂಬಿಕೆ ನೀಡಿ. ಯಾಕಂದರೆ ಮನುಷ್ಯನು ಸುಳ್ಳುಗಾರನಾಗಿದ್ದಾನೆ, ಮೋಸಗಾರನಾಗಿದ್ದಾನೆ. ಇದು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಯಾರಲ್ಲೂ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಬೇಡಿ. ಪ್ರಿಯರೇ, ನಿಮ್ಮ ಹೃದಯದ ಭಾರವನ್ನು ಯೇಸುವಿನ ಬಳಿಗೆ ಬಂದು ನಿಮ್ಮ ಹೃದಯದ ಭಾರವನ್ನು ಯೇಸುವೊಂದಿಗೆ ನೀವು ಶೇರ್ ಮಾಡಿ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸುವಿ ಆಪ್ತನ, ಯೇಸು ನನ್ನ ಆಪ್ತ ರಕ್ಷಕ. ಸ್ವೀಕರಿಸುವಿ ಆಪ್ತನ, ಯೇಸು ನನ್ನ ಆಪ್ತ ರಕ್ಷಕ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಆಪ್ತರು ಯೇಸು ಕ್ರಿಸ್ತನ ಒಬ್ಬನೇ ಹೊರತು ಈ ಲೋಕದಲ್ಲಿ ಬೇರೆ ಯಾರು ಇಲ್ಲ. ಪ್ರಿಯ ದೇವ ಜನರೇ, ಯಾವ ಮನುಷ್ಯನ ಮೇಲೆ ನೀವು ಡಿಪೆಂಡ್ ಆಗಬೇಡಿ. ಮನುಷ್ಯನು ಮೋಸಗಾರನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನು ಯಾವ ರೀತಿ ಸಹಾಯ ಮಾಡ ಶಕ್ತನಲ್ಲ, ಅವನ ಉಸಿರೋದ್ರೆ ಅವನು ಮಣ್ಣಿಗೆ ಸೇರ್ತಾನೆ ಎಂಬುದಾಗಿ. ಆ ಮಣ್ಣಿಗೆ ಸೇರುವಂತ ಮನುಷ್ಯನ ಮೇಲೆ ನೀವು ನಂಬಿಕೆಯನ್ನಿಟ್ಟು ನೀವು ಮೋಸ ಹೋಗಿ ನೀವು ದುಃಖ ಪಟ್ಟು ನೀವು ಕಣ್ಣೀರಿಡುವುದಾದರೆ ಅದನ್ನು ಬಿಟ್ಟು ಬಿಡಿ. ನಿಮ್ಮ ಕಣ್ಣೀರನ್ನು ಒರೆಸಿ ನಿಮ್ಮ ಜೀವಿತದಲ್ಲಿ ಆಶೀರ್ವಾದದಾಯಕನಾಗಿದ್ದುಕೊಂಡು ನಿಮ್ಮನ್ನು ಎಲ್ಲ ಕಷ್ಟದಲ್ಲಿ ಕೈ ಹಿಡಿದು ನಡೆಸುವಂತ ಯೇಸುವನ್ನು ಹಿಂಬಾಲಿಸಿರಿ. ಯೇಸುವಿಗೆ ನಿಮ್ಮ ಹೃದಯದ ಭಾರವನ್ನು ಹೇಳಿಕೊಳ್ಳು. ಹೃದಯಭಾರ ಕ್ಷೀಣ ನಿನಗುಂಟು, ಹೇಳು ಯೇಸುವಿಗೆ, ಹೇಳು ಯೇಸುವಿಗೆ. ಹಲ್ಲೆಲೂಯಾ. ನಿನ್ನ ಹೃದಯದ ಭಾರ, ಯಾಕಂದ್ರೆ ನಿನ್ನ ಆಪ್ತ ಮಿತ್ರನು, ನಿನ್ನ ಆಪ್ತ ಅಣ್ಣನ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯೇಸುವಿಗೆ ಹೇಳುವುದನ್ನು ಬಿಟ್ಟು ನೀನು ಮನುಷ್ಯರೊಂದಿಗೆ ಅದನ್ನು ಶೇರ್ ಮಾಡಬೇಡ. ಮನುಷ್ಯರ ಮೇಲೆ ನೀನು ಡಿಪೆಂಡ್ ಆಗಬೇಡ ಪ್ರಿಯರೇ. ಯಾಕೆ ನಿಮ್ಮ ಜೀವಿತವನ್ನು ರೂಪಿಸುವಂತ ಕರ್ತನು ಆತನು. ನಿಮ್ಮ ಹೃದಯದ ಭಾರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಜೊತೆ ನಮ್ಮ ದೇವರಾದ ಕರ್ತನಿದ್ದಾನ್ರಿ. ನಿಮ್ಮ ಹೃದಯ ಭಾರ ಕ್ಷೀಣವಾಗಿಯೇ ಇದೆಯಾ? ಹೇಳು ಯೇಸುವಿಗೆ.
ಆತ ನಿನ್ನ ಜೊತೆಗಾರನಾಗಿದ್ದಾನೆ. ಇಂದಿನ ದಿನದಲ್ಲಿ ಪ್ರಿಯ ದೇವಜನರೇ, ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ದೇವರ ವಾಕ್ಯ ಕೀರ್ತನೆಗಳು. ಯಾಕಂದರೆ ದಾವೀದನ ಕೀರ್ತನೆಯಾಗಿದೆ ಇದು. ದಾವೀದನು ತನ್ನ ಜೀವಿತದ ಅನುಭವವನ್ನು ತಿಳಿಯಪಡಿಸುವವನಾಗಿದ್ದಾನೆ. ಕೀರ್ತನೆ 89ನೇ ಸಂಧಿ 35ರಿಂದ 37 ವಚನದವರೆಗೆ ನಾವು ಧ್ಯಾನ ಮಾಡುವ. ನನ್ನ ಪವಿತ್ರತ್ವದಲ್ಲಿ ಆಣೆ ಇಟ್ಟು ಒಂದು ಸಂಗತಿ ಹೇಳಿದ್ದೇನೆ, ಅದರ ವಿಷಯದಲ್ಲಿ ದಾವೀದನಿಗೆ ಸುಳ್ಳುಗಾರನಾಗುವುದಿಲ್ಲ. ಅದೇನೆಂದರೆ ಅವನ ಸಂತತಿಯು ಶಾಶ್ವತವಾಗಿ ಇರುವುದು, ಅವನ ಸಿಂಹಾಸನವು ಸೂರ್ಯನಂತೆ ನನ್ನ ಎದುರಿನಲ್ಲಿ ಇದ್ದು ಚಂದ್ರನಂತೆ ನಿತ್ಯಕ್ಕೂ ಸ್ಥಿರವಾಗಿರುವುದು. ಪರಲೋಕದ ಸಾಕ್ಷಿ ಸತ್ಯವೇ ಸರಿ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪ್ರಿಯ ದೇವ ಜನರೇ, ಇಲ್ಲಿ ದೇವರಾದ ಕರ್ತನು ದಾವೀದನಿಗೆ ಹೇಳಿದಂತ ಮಾತು ಇದು. ಯಾಕಂದ್ರೆ ದಾವೀದನು ದೇವರಾದ ಕರ್ತನ ಹೃದಯಕ್ಕೆ ಒಪ್ಪುವಂತ ಮನುಷ್ಯನಾಗಿದ್ದನು, ದೇವರ ಹೃದಯಕ್ಕೆ ಸಮೀಪಸ್ಥನಾಗಿದ್ದನು. ಅವನು ಎಲ್ಲಿ ಹೋದ್ರು ಏನ್ ಮಾಡಬೇಕಾದ್ರೂ ದೇವರ ಆತ್ಮನೊಂದಿಗೆ ಶೇರ್ ಮಾಡ್ತಿದ್ದ. ಯಾವ ಮನುಷ್ಯನೊಂದಿಗೆ ಶೇರ್ ಮಾಡ್ತಿರ್ಲಿಲ್ಲ, ಯಾವ ಮನುಷ್ಯನೊಂದಿಗೆ ಆಲೋಚನೆ ಕೇಳಿಕೊಳ್ತಿರ್ಲಿಲ್ಲ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ಪವಿತ್ರತ್ವದಲ್ಲಿ ಆಣೆ ಇಟ್ಟು ಒಂದು ಸಂಗತಿ ಹೇಳಿದ್ದೇನೆ. ಇವತ್ತು ದೇವರಾದ ಕರ್ತನು ತನ್ನ ಆಣೆಯನ್ನಿಟ್ಟಿದ್ದಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಆಣೆ ಅಂದ್ರೆ ಪ್ರಾಮಿಸ್ ಮಾಡುವಂಥದ್ದು. ಹಲ್ಲೆಲೂಯಾ. ಇವತ್ತು ಮನುಷ್ಯನು ಹಲ್ಲೆಲೂಯಾ ನಿಮ್ಗೆ ಒಂದು ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿಕೊಂಡು ಇನ್ನೊಂದು ಕ್ಷಣದಲ್ಲಿ ಅವನು ಅದನ್ನು ಏನ್ ಮಾಡ್ತಾನೆ, ಅಲ್ಲಗಳಿತಾನೆ, ಸಹಾಯ ಮಾಡುವುದು ಕೂಡ ಇಲ್ಲ. ಆದ್ರೆ ಇಲ್ಲಿ ದೇವರಾದ ಕರ್ತನು ಹೇಳ್ತಿದ್ದಾನೆ, ನನ್ನ ಆಣೆ ಇಟ್ಟಿದ್ದೇನೆ, ಅಂದ್ರೆ ನಾನು ಪ್ರಾಮಿಸ್ ಮಾಡ್ತಿದ್ದೇನೆ ನಿನಗೆ. ಯಾಕಂದ್ರೆ ಇಲ್ಲಿ ಜೀವ ಸ್ವರೂಪನಾದ ದೇವರು ನಿಮ್ಮ ಜೀವಿತದಲ್ಲಿ ಆತನು ಪ್ರಾಮಿಸ್ ಮಾಡಿದ್ದಾನೆ. ಇವತ್ತು ನಮ್ಮ ನಮ್ಮ ಹೃದಯದ ಕಣ್ಣುಗಳು ಎಷ್ಟರ ಮಟ್ಟಿಗೆ ದೇವರ ಪ್ರಾಮಿಸಸ್ ಅದು ಏನಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಎಷ್ಟಾಗಿ ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನಿಜವಾಗಿಯೂ ಯೇಸುವಿನಂತೆ ಆಪ್ತ ಮಿತ್ರನು ಬೇರೆ ಯಾರು ಇಲ್ಲ. ಪ್ರಿಯರೇ, ಎಷ್ಟೇ ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ಎಷ್ಟೇ ನಿಮ್ಮ ಒಡ ಹುಟ್ಟಿದವರು ಯಾರೇ ಆಗಿರ್ಬೋದು, ಯೇಸುವಿನಂತೆ ಆಪ್ತ ಮಿತ್ರನು, ಸ್ನೇಹಿತನು, ಒಡ ಹುಟ್ಟಿದವನು ಬೇರೆ ಯಾರು ಇಲ್ಲ. ಪ್ರಿಯರೇ, ಈ ಲೋಕದಲ್ಲಿ ಎಲ್ಲರೂ ಮೋಸದಿಂದ ತುಂಬಲ್ಪಟ್ಟಿದ್ದಾರೆ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ನೀವು ಮೋಸ ಹೋಗಬೇಡಿ. ನಿಮ್ಮ ಕಷ್ಟದಲ್ಲಿ ನೀವು ಇದ್ದೀರಾ, ದೇವರಾದ ಕರ್ತನ ಬಳಿಗೆ ಬನ್ನಿ. ಇಲ್ಲಿ ದೇವರಾದ ಕರ್ತನು ದಾವೀದನಿಗೆ ಏನು ಪ್ರಾಮಿಸ್ ಮಾಡಿದಾನ, ಏನು ಆಣೆ ಇಟ್ಟಿದ್ದಾನೆ ನಿಮ್ಮ ವಿಷಯದಲ್ಲಿ. ಯಾಕಂದ್ರೆ ನೀವು ದೇವರ ವಾಕ್ಯವನ್ನು ಕೇಳುವಂತ ನೀವು ಕೂಡ ದಾವೀದನ ವಂಶದವರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಕೂಡ ದಾವೀದನ ವಂಶದಲ್ಲಿ ಜನಿಸಿ ಬಂದ ಆತನು. ಇವತ್ತು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದಂತ ನಾನಾಗ್ಲಿ ನೀವಾಗ್ಲಿ ದಾವೀದನ ವಂಶದಲ್ಲಿ ನಾವು ಬಂದವರಾಗಿದ್ದೀವಿ. ದಾವೀದನ ಸಿಂಹಾಸನ, ದೇವರ ವಾಕ್ಯದ 4 ತಲೆಮಾರು, ದಾವೀದನ ಸಂತತಿ ಅದು ಆಶೀರ್ವದಿಸಲ್ಪಟ್ಟಿದೆ. ಅದೇ ರೀತಿ ನಿಮ್ಮ ಸಂತತಿ ಅದು ಆಶೀರ್ವದಿಸಲ್ಪಡಬೇಕು. ಅದಕ್ಕೋಸ್ಕರವಾಗಿ ಇಲ್ಲಿ ದೇವರಾದ ಕರ್ತನು ತನ್ನ ಆಣೆಯನ್ನಿಟ್ಟಿದ್ದಾನೆ, ತನ್ನ ಪ್ರಾಮಿಸ್ ಅನ್ನು ಮಾಡ್ತಿದ್ದಾನೆ ಇಲ್ಲಿ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅದರ ವಿಷಯದಲ್ಲಿ ದಾವೀದನಿಗೆ ಸುಳ್ಳುಗಾರನಾಗುವುದಿಲ್ಲ. ಹಲ್ಲೆಲೂಯಾ. ಅದೇನೆಂದರೆ ನಿನ್ನ ದೇವರು ಜೀವ ಉಳ್ಳ ದೇವರು, ಸತ್ಯ ದೇವರು. ಆತನು ಏನು ನುಡಿತಾನ, ದೇವರ ಬಾಯಿಂದ ಹೊರಟಂತ ನಿಮ್ಮ ಜೀವಿತದಲ್ಲಿ ಏನು ದೇವರ ಪ್ರಾಮಿಸಸ್ ಹೊರಡಲ್ಪಟ್ಟಿದ್ದ ಆ ಪ್ರಾಮಿಸಸ್ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಪ್ರಿಯರೇ, ಹಲ್ಲೆಲೂಯಾ. ಅದು ಯಾವತ್ತಿಗೂ ಅದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನೊಂದು ಪ್ರಾಮಿಸ್ ಮಾಡಿದರೆ ಆ ಪ್ರಾಮಿಸ್ ಅನ್ನು ಅವನು ನೆರವೇರಿಸುವುದಿಲ್ಲ.
ಆದರೆ ಜೀವ ಸ್ವರೂಪನಾದ ದೇವರ ಬಾಯಿಂದ ನಿನ್ನ ವಿಷಯದಲ್ಲಿ ಆ ವಾಗ್ದಾನದ ಪ್ರಾಮಿಸ್ ಬಂದಿದ, ಆ ಪ್ರಾಮಿಸ್ ಅನ್ನು ದೇವರಾದ ಕರ್ತನು ನೆರವೇರಿಸ್ತಾನೆ. ಪ್ರಿಯ ದೇವ ಜನರೇ, ನೀವು ಅಂದುಕೊಳ್ಬೋದು, ಅಯ್ಯೋ ದೇವರೇ, ಯಾಕೆ ಈ ರೀತಿಯಾದ ಕಷ್ಟಗಳು ನನ್ನ ಜೀವಿತದಲ್ಲಿ? ನಾನು ಕೈ ಹಾಕಿದ ಯಾವ ಕೆಲಸ ಕಾರ್ಯಗಳು ಯಾಕೆ ಸಕ್ಸಸ್ ಆಗ್ತಿಲ್ಲ? ಇನ್ನೇನು ಆಶೀರ್ವಾದ ಬರ್ತದೆ ಎಂಬುದಾಗಿ ಹೇಳುವುದ ಅದು ತಡೆ ಆಗ್ತಾ ಇದೆ. ಜನರಿಂದ ಅವಮಾನ ಆಗ್ತಿದೆ. ನಾನು ಯಾರಿಗೆ ಸಹಾಯ ಮಾಡ್ತೇನೋ ಅವರಿಂದಲೇ ನನಗೆ ಮೋಸ ದ್ರೋಹಗಳು ಉಂಟಾಗ್ತಿದೆ. ಯಾಕೆ ಈ ರೀತಿ ಆಗ್ತಾ ಇದೆ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಪ್ರಿಯ ದೇವ ಜನರೇ, ಇದರಲ್ಲಿ ಒಂದು ತಿಳ್ಕೊಳ್ಳಿ, ದೇವರಿಗೆ ಕೊಡುವಂಥ ಸ್ಥಾನ ಮಾನವನ್ನು ಯಾವ ಮನುಷ್ಯನಿಗೂ, ಎಷ್ಟೇ ದೊಡ್ಡ ಆಪ್ತ ಮಿತ್ರನೇ ಆಗಲಿ, ಅಂಥವ್ರಿಗೆ ನೀವು ಕೊಡ್ಲಿಕ್ಕೆ ಹೋಗ್ಬೇಡಿ. ಮನುಷ್ಯನು ಮೋಸಗಾರನಾಗಿದ್ದಾನೆ. ಮುಂದಿನಿಂದ ಸವಿ ಮಾತನಾಡ್ತಾರೆ ಪ್ರಿಯರೇ, ಒಳ್ಳೆ ಪ್ರೀತಿಯ ಮಾತನ್ನು ಸುರಿಸ್ತಾರೆ, ಆದರೆ ಅದು ನಂಬಲಿಕ್ಕೆ ಹೋಗ್ಬೇಡಿ. ಅದರಲ್ಲಿ ಮೋಸ ಇದೆ. ಮುಂದಿನಿಂದ ನಿಮ್ಮನ್ನು ಸವರ್ತಾರೆ, ಹಿಂದಿನಿಂದ ಅದೇ ಈಟಿಯಿಂದ ನಿಮ್ಮನ್ನು ಚುಚ್ಚುತ್ತಾರೆ. ಎಚ್ಚರಿಕೆಯಾಗಿರಿ ಪ್ರಿಯರೇ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅದಕ್ಕೆ ಇಲ್ಲಿ ದೇವರಾದ ಕರ್ತನು ಹೇಳ್ತಿದ್ದಾನೆ, ದಾವೀದನ ನಾನು ಒಂದು ವಿಷಯದಲ್ಲಿ ದಾವೀದನಿಗೆ ಸುಳ್ಳುಗಾರನಾಗುವುದಿಲ್ಲ. ಅದೇನೆಂದರೆ ಅವನ ಸಂತತಿಯು ಶಾಶ್ವತವಾಗಿ. ಹಾಲೆಲೂಯಾ. ಇವತ್ತು ದೇವರಾದ ಕರ್ತನು ನಿಮ್ಮ ವಿಷಯದಲ್ಲಿ ಅಲ್ಲ, ನಿಮ್ಮ ಸಂತತಿಯ ವಿಷಯದಲ್ಲಿ ಮಾತನಾಡ್ತಿದ್ದಾನೆ. ಪ್ರಿಯ ದೇವ ಜನರೇ, ಇಲ್ಲಿ ದೇವರಾದ ಕರ್ತನಿಗೆ ನಿಮ್ಮ ಜೀವಿತದಲ್ಲಿ ಫಸ್ಟ್ ಪ್ರಯಾರಿಟಿ ನಿಮ್ಮ ದೇವರಾದ ಕರ್ತನಿಗೆ ಕೊಡಿ. ನಿಮ್ಮ ಎಂಥದೇ ಪ್ರಾಬ್ಲಮ್ಸ್ ಇರಲಿ, ಎಂಥದೇ ಕಷ್ಟಗಳಿರಲಿ, ಯಾವುದೇ ರೀತಿಯಲ್ಲಿ ನೀವು ಬಳಲುತ್ತಿರಬಹುದು, ಯಾವುದೇ ರೀತಿಯಲ್ಲಿ ನೀವು ಸೋತು ಹೋಗಿರ್ಬೋದು, ಯಾವ ರೀತಿಯಲ್ಲಿ ನೀವು ಮನುಷ್ಯರಿಂದ ನೀವು ಕೈ ಬಿಡಲ್ಪಟ್ಟಿರ್ಬೋದು, ಆದರೆ ದೇವರಾದ ಕರ್ತನು ನಿಮ್ಮನ್ನು ಕೈ ಹಿಡಿತಾನೆ. ಪ್ರಿಯರೇ, ನೀವು ಸೋತು ಹೋದವರಲ್ಲ, ನೀವು ದಿಸೆಗೆಟ್ಟವರಲ್ಲ. ದೇವರ ವಾಗ್ದಾನ, ದೇವರು ನಿಮ್ಮ ವಿಷಯದಲ್ಲಿ ಒಂದು ಆಣೆ ಇಟ್ಟಿದ್ದಾನೆ. ಆ ಆಣೆ ಎಂದಿಗೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಜೀವ ಸ್ವರೂಪನಾದ ದೇವರು ನಿಮ್ಮ ವಿಷಯದಲ್ಲಿ ಒಂದು ಆಣೆ ಇಟ್ಟಿದ್ದಾನೆ. ಯಾಕಂದರೆ ನೀವು ದಾವೀದನ ಸಂತತಿಯವರು. ನೀವು ಅದಕ್ಕೋಸ್ಕರ ಪ್ರಿಯರೇ, ಇವತ್ತು ಮನುಷ್ಯನ ಮೋಸದ ಸವಿ ಮಾತುಗಳಿಗೆ ನೀವು ಮೋಸ ಹೋಗಬೇಡಿ. ಯಾಕಂದರೆ ದೇವರಾದ ಕರ್ತನು ನಿಮ್ಮನ್ನು, ನಿಮ್ಮ ಹೃದಯವನ್ನು ಸಂಧಿಸುವಂತ ವೇಳೆಯಲ್ಲಿ ನಿಮ್ಮ ಜೀವಿತವನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡಿ ಪ್ರಿಯರೇ. ಯಾಕಂದರೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತವನ್ನು ಇತರ ಜನರ ಮುಂದೆ ನಿಮ್ಮನ್ನು ದೇವರಾದ ಕರ್ತನು ಸ್ಥಾಪಿಸೋದಕ್ಕೋಸ್ಕರ, ಎಲ್ಲಿ ಮಾನ ಹೋಗಿದೆ ಅಲ್ಲಿ ಎರಡರಷ್ಟು ಮಾನ ಬರುವಾಗಿ ಸ್ಥಾಪಿಸೋದಕ್ಕೋಸ್ಕರವಾಗಿ, ಎಲ್ಲಿ ನೀವು ಎಲ್ಲವನ್ನು ಕಳ್ಕೊಂಡಿದ್ದೇನೆ ಹೇಳಿದ ಎಲ್ಲವನ್ನು ತುಂಬಿಸಿ ಕೊಡುವುದಕ್ಕಾಗಿ ದೇವರಾದ ಕರ್ತನು ನಿಮ್ಮ ಸಮೀಪದಲ್ಲಿದ್ದಾನೆ ಪ್ರಿಯರೇ. ನೀವು ಯಾರಿಗೆ ಅನ್ಯಾಯ ಮಾಡದೇ ಇರ್ಬೋದು, ಯಾರಿಗೂ ನೀವು ಮೋಸ ಮಾಡದೇ ಇರ್ಬೋದು, ಯಾರಿಗೂ ನೀವು ಸುಳ್ಳು ಹೇಳದೇ ಇರ್ಬೋದು. ಆದರೆ ಪ್ರಿಯರೇ, ಒಂದು ನಿಮ್ಮ ಜೀವಿತದಲ್ಲಿ ಇಂದಿನ ದಿನದಿಂದ ನೀವು ಕರೆಕ್ಷನ್ ಮಾಡಿಕೊಳ್ಳಿ. ಫಸ್ಟ್ ಪ್ರಯಾರಿಟಿ, ಮೊದಲ ಸ್ಥಾನ ನಿಮ್ಮ ಕರ್ತನಿಗೆ ಕೊಡಿ. ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ಯಾವ ಮನುಷ್ಯನು ನಿಮ್ಮನ್ನು ಅವಮಾನ ಪಡಿಸಿದನ ಅದೇ ಮನುಷ್ಯರ ಮಧ್ಯದಲ್ಲಿ ದೇವರಾದ ಕರ್ತನು ನಿಮ್ಮನ್ನು ಸ್ಥಾಪಿಸ್ತಾನೆ ಪ್ರಿಯರೇ. ಯಾಕಂದ್ರೆ ಜೀವ ಸ್ವರೂಪನ ದೇವರ ಬಾಯಿಂದ ಹೊರಟಂತ ಮಾತು, ಆತನ ಇಷ್ಟಾರ್ಥ ನಿಮ್ಮ ಜೀವಿತದಲ್ಲಿ ನೆರವೇರದ ಹೊರತು ಅದು ವ್ಯರ್ಥವಾಗಿ ಆತನ ಬಳಿಗೆ ಹಿಂದಿರುಗುವುದಿಲ್ಲ. ಆತನ ಮಾತು ನಿಮ್ಮ ಜೀವಿತದಲ್ಲಿ ಅದನ್ನು ಆಣೆ ಇಟ್ಟಿದ್ದಾನೆ. ನಿಮ್ಮ ಜೀವಿತದಲ್ಲಿ ತನ್ನ ಪ್ರಾಮಿಸ್ ಅನ್ನು ಮಾಡಿದ್ದಾನೆ ಪ್ರಿಯರೇ. ಅವನ ಸಂತತಿಯು ಶಾಶ್ವತವಾಗಿ ಇರುವುದೆಂಬುದಾಗಿ. ಒಂದು ವೇಳೆ ನೀವು ಅನ್ನಿಸ್ತಿರ್ಬೋದು, ಅಯ್ಯೋ ನಾನು ಎಷ್ಟು ಸೇವೆ ನಾನು ಮಾಡ್ತಾ ಇದ್ದೀನಿ, ಯಥಾರ್ಥವಾದ ಸೇವೆ ಮಾಡ್ತಾ ಇದ್ದೀನಿ, ಯಥಾರ್ಥವಾಗಿ ಉದ್ಧಾರವಾಗಿ ಎಲ್ಲರಿಗೂ ನಾನು ಕೊಡ್ತಾ ಇದ್ದೀನಿ, ನನ್ನಿಂದ ಆಗುವಂಥ ಎಲ್ಲ ಸಹಾಯವನ್ನು ನಾನು ಮಾಡ್ತಾ ಇದ್ದೀನಿ. ಆದರೆ ಯಾಕೆ ನನಗೆ ಈ ರೀತಿ ಜನಗಳು, ಯಾಕೆ ಈ ರೀತಿಯಾಗಿ ನನ್ನ ಜೀವಿತದಲ್ಲಿ ತೊಂದರೆಗಳು, ಯಾಕೆ ಈ ರೀತಿಯಲ್ಲಿ ದೇವರ ವಾಗ್ದಾನ ಉಂಟಲ್ಲ ಯಾಕೆ ನೆರವೇರ್ತಾ ಇಲ್ಲ? ನಾನು ಪ್ರಾರ್ಥನೆ ಮಾಡ್ತಾ ಇಲ್ವಾ? ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸ್ತಾ ಇಲ್ವಾ?
ನನ್ನ ಕಣ್ಣೀರಿನ ನನ್ನ ಒಂದೊಂದು ಹನಿ ದೇವರ ಎಣಿಕೆಯಲ್ಲಿ ಇಲ್ವಾ? ಇದೇ ರೀ, ಅದು ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ, ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. ಆದರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡೋದು ಒಂದೇ, ಮನುಷ್ಯನನ್ನು ಹಿಂಬಾಲಿಸಬೇಡಿ. ಮನುಷ್ಯನು ಸುಳ್ಳುಗಾರ, ಮೋಸಗಾರನಾಗಿದ್ದಾನೆ. ಮನುಷ್ಯನಲ್ಲಿ ನಿಮ್ಮ ಜೀವಿತದ ಯಾವುದೇ ಸಂಗತಿಗಳನ್ನು ಹೇಳಿಕೊಳ್ಬೇಡಿ. ಜೀವ ಸ್ವರೂಪನಾದ ದೇವರ ಬಳಿಗೆ ಬನ್ನಿ. ಆತನಲ್ಲಿ ನಿಮ್ಮ ಹೃದಯವನ್ನು ಬಿಚ್ಚಿ, ಆತನೊಂದಿಗೆ ಗೋಳಾಡಿ, ಆತನ ಮುಂದೆ ಕಣ್ಣೀರಿಡಿ. ಆ ಕಣ್ಣೀರ ಪ್ರಾರ್ಥನೆಗೆ ಅತಿ ಶೀಘ್ರದಲ್ಲಿ ದೇವರಾದ ಕರ್ತನು ಉತ್ತರ ಕೊಡ್ತಾನೆ. ನಿಮಗೆ ವಿರೋಧವಾಗಿ ಯಾರ್ಯಾರು ದುಷ್ಟ ಆಲೋಚನೆಗಳನ್ನು ಮಾಡಿಕೊಂಡು ದುಷ್ಟತನದಲ್ಲಿ ಮೆರೀತಿದ್ದಾರ, ದೇವರಾದ ಕರ್ತನು ನಿಮಗೋಸ್ಕರ ನ್ಯಾಯ ತೀರಿಸ್ತಾನೆ. ಭಯಪಡಬೇಡಿ ಪ್ರಿಯರೇ, ಭಯಪಡಬೇಡಿ. ನೀವು ತಪ್ಪು ಮಾಡದೇ ಇರ್ಬೋದು, ನೀವು ಯಾರಿಗೂ ಮೋಸ ಮಾಡದೇ ಇರ್ಬೋದು, ಯಾರಿಗೂ ಅನ್ಯಾಯ ಮಾಡದೇ ಇರ್ಬೋದು, ಯಾರಿಗೂ ವಂಚನೆ ನೀವು ಮಾಡದೇ ಇರ್ಬೋದು, ನಿಮ್ಮ ಹೃದಯ ಯಥಾರ್ಥತ್ವದಲ್ಲಿ ಇರ್ಬೋದು. ಆದರೆ ದೇವರು ಆ ಯಥಾರ್ಥದ ಹೃದಯದ ಪ್ರಾರ್ಥನೆಗೆ ಉತ್ತರ ಕೊಟ್ಟೇ ಕೊಡ್ತಾನೆ. ಭಯಪಡಬೇಡಿ, ಯಾಕಂದ್ರೆ ದೇವರು ನಿಮ್ಮ ವಿಷಯದಲ್ಲಿ ಆ ಆಣೆ ಇಟ್ಟಿದ್ದಾನೆ. ಆಣೆ ಅಂದರೆ ಪ್ರಾಮಿಸ್, ತನ್ನ ಆಣೆಯನ್ನಿಟ್ಟಿದ್ದಾನೆ. ಇವತ್ತು ದೇವರಾದ ಕರ್ತನು ಯಾರ ಮನುಷ್ಯನ ಮೇಲೆ ತೋರಿಸಿ ಆಣೆ ಇಟ್ಟಿಲ್ಲ, ಜೀವ ಸ್ವರೂಪನಾದ ದೇವರು ತನ್ನ ಪರಲೋಕದ ಆಣೆಯನ್ನು ಇಟ್ಟಿದ್ದಾನೆ. ಎಷ್ಟೊಂದು ಸಂತೋಷ. ಸೋತು ಹೋಗ್ಬೇಡಿ ಪ್ರಿಯರೇ. ಕೆಲಸ ಇಲ್ಲದೆ ಇದ್ದೀರಾ, ದೇವರಾದ ಕರ್ತನು ಕೆಲಸ ಕಾರ್ಯಗಳನ್ನು ಕೊಡ್ತಾನೆ. ಇನ್ನು ಪರದೇಶಕ್ಕೋಸ್ಕರ ನೀವು ಪ್ರಯತ್ನ ಪಡ್ತಿದ್ದೀರಾ, ಎಲ್ಲಿ ಹೋದ್ರೂ ಕೂಡ ಅದು ಡೋರ್ ಕ್ಲೋಸ್ ಆಗಿದೆ. ಭಯಪಡಬೇಡಿ, ಆ ಡೋರನ್ನು ದೇವರಾದ ಕರ್ತನು, ಕ್ಲೋಸ್ ಆದಂತ ಡೋರನ್ನು ದೇವರಾದ ಕರ್ತನು ಮುರಿದಾಕ್ತಾನೆ. ಇನ್ನು ಒಂದು ವೇಳೆ ಕೋರ್ಟ್ ಕೇಸಿನಲ್ಲಿ ನೀವು ಅಲಿತಿದ್ದೀರಾ, ನಿಮಗೆ ವಿರೋಧವಾಗಿ ನಿಮ್ಮ ಜನರು ನಿಮಗೆ ವಿರೋಧವಾಗಿ ಒಳ ಸಂಚುಗಳನ್ನು ಮಾಡಿ, ಕುತಂತ್ರಗಳನ್ನು ಮಾಡಿ ನಿಮ್ಮನ್ನು ಸೋಲಿಸಬೇಕೆಂಬುದಾಗಿ ಆಲೋಚಿಸ್ತಿದ್ದಾರಾ, ನೀವು ಅದನ್ನು ನೋಡಿ ಭಯಪಡ್ತಿದ್ದೀರಾ. ಭಯಪಡಬೇಡಿ ಪ್ರಿಯರೇ, ದೇವರಾದ ಕರ್ತನು ನಿಮ್ಮ ವಿಷಯದಲ್ಲಿ ಒಂದು ಮಾತನ್ನು, ಒಂದು ಪ್ರಾಮಿಸ್ ಅನ್ನು ಎತ್ತಿದ್ದಾನೆ. ನಾನು ನಿನ್ನೊಂದಿಗಿದ್ದೇನೆ, ಭಯಪಡಬೇಡ, ಭಯಪಡಬೇಡ ಮಗನೇ, ಭಯಪಡಬೇಡ ಮಗಳೇ ಎಂಬುದಾಗಿ ನಾನು ನಿನ್ನ ವಿಷಯದಲ್ಲಿ ಒಂದು ವಾಗ್ದಾನದ ಪ್ರಾಮಿಸ್ ಅನ್ನು ಮಾಡಿದ್ದೇನೆ. ಆ ಪ್ರಾಮಿಸ್ ಅನ್ನು ನಾನು ನೆರವೇರಿಸ್ತೇನೆ. ಸಮಯ ಹೋಗ್ತಿರ್ಬೋದು, ಅಯ್ಯೋ ಇನ್ನು ನಾನು ಏನ್ ಮಾಡಬೇಕು, ನನ್ನಿಂದ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನೀವು ಅಂದುಕೊಳ್ಬೋದು. ನಿಮ್ಮಿಂದ ಏನ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ನೀವು ಸೋತು ಹೋಗಿರ್ಬೋದು. ನಿಮ್ಗೆ ಬಲವಾಗಿರುವಂತ ದೇವರಾದ ಕರ್ತನು ನಿಮ್ಮೊಂದಿಗೆ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಈ ಲೋಕದ ಜೀವಿತದಲ್ಲಿ ನೀವು ಬಳಲಿ ಹೋಗಿದ್ದೀರಾ, ನೀವು ಕುಗ್ಗಿ ಹೋಗಿದ್ದೀರಾ, ನೀವು ಸೋತು ಹೋಗಿದ್ದೀರಾ. ಚಿಂತೆ ಮಾಡಬೇಡಿ. ದೇವರ ಹಸ್ತ ನಿಮ್ಮನ್ನು ಬಲಪಡಿಸುವುದಕ್ಕಾಗಿ ಹದ್ದಿನ ಬಲವನ್ನು, ಹೊಸ ಬಲವನ್ನು, ಚೈತನ್ಯ ಕೊಟ್ಟು ನಿಮ್ಮನ್ನು ಜೀವಿಸುವ ಹಾಗೆ ದೇವರಾದ ಕರ್ತನು ಮಾಡ್ತಾನೆ. ನೀವು ಒಂದು ವೇಳೆ ನೆನೆಸ್ಬೋದು, ನಾನು ಎಲ್ಲವನ್ನು ಕಳ್ಕೊಂಡೆ, ನಾನು ಆಯ್ತು, ನನ್ನ ಜೀವಿತ ಮುಗಿದು ಹೋಯ್ತು, ನನಗೆ ಇನ್ನು ಯಾರು ಇಲ್ಲ, ನನಗೆ ಸಹಾಯ ಮಾಡೋರಿಲ್ಲ, ನನ್ನ ಜೀವಿತ ಎಂಡ್ ಆಯ್ತು ಎಂಬುದಾಗಿ ನೀವು ಅನಿಸ್ಕೊಳ್ಬೋದು. ಈ ದಿನ, ಈ ಕ್ಷಣ ಅದು ನಿಮ್ಮದಾಗಿದೆ ಪ್ರಿಯರೇ. ದೇವರ ಹಸ್ತ ನಿಮ್ಮೊಂದಿಗಿದೆ. ಭಯಪಡಬೇಡಿ, ಭಯಪಡಬೇಡಿ. ನಿಮ್ಮ ಮಕ್ಕಳ ಮದುವೆ ವಿಚಾರದಲ್ಲಿ ನೀವು ಒಂದು ವೇಳೆ ಅಯ್ಯೋ ನನ್ನಲ್ಲಿ ಹಣ ಇಲ್ಲ, ಯಾವುದು ನೆಂಟಸ್ತಿಕೆ ಬರ್ತಾ ಇಲ್ಲ ಎಂಬುದಾಗಿ ನೀವು ಅಂದುಕೊಳ್ಬೋದು. ದೇವರಾದ ಕರ್ತನು ಒದಗಿಸಿ ಕೊಡ್ತಾನೆ. ಉತ್ತಮವಾದದ್ದನ್ನು ದೇವರು ನಿಮ್ಮ ಜೀವಿತದಲ್ಲಿ ಒದಗಿಸಿ ಕೊಡ್ತಾನೆ ಪ್ರಿಯರೇ. ಭಯಪಡಬೇಡಿ, ಸೋತು ಹೋಗ್ಬೇಡಿ ಪ್ರಿಯರೇ. ಯಾಕಂದ್ರೆ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಪ್ರಾಮಿಸ್ ಮಾಡಿದ್ದಾನೆ. ಸೈತಾನ ನಿಮ್ಮನ್ನು ಮೋಸಗೊಳಿಸ್ತಿರ್ಬೋದು, ಜನರ ಮೂಲಕ ಮೋಸಗೊಳಿಸ್ತಿರ್ಬೋದು. ಭಯಪಡಬೇಡಿ, ಭಯಪಡಬೇಡಿ. ಹೊಸ ಬಲವನ್ನು ಹೊಂದಿಕೊಳ್ಳಿ. ಯೇಸುವಿನ ಮೂಲಕವಾಗಿ, ದೇವರ ವಾಕ್ಯದ ಮೂಲಕವಾಗಿ ಹೊಸ ಬಲವನ್ನು ನೀವು ಹೊಂದಿಕೊಳ್ಳಿ. ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ದೇವರಾದ ಕರ್ತನು ನಿಮಗೆ ಉತ್ತಮವಾದ ಬಾಳ ಸಂಗಾತಿಯನ್ನು ನಿಮಗೆ ದಯಪಾಲಿಸಿಕೊಡ್ತಾನೆ. ಹಣದ ಅವಶ್ಯಕತೆ ಅದನ್ನು ಕೂಡ ಒದಗಿಸಿಕೊಡ್ತಾನೆ. ದೇವರಾದ ಕರ್ತನನ್ನು ಆತುಕೊಳ್ಳಿ, ಮನುಷ್ಯನನ್ನು ಆತುಕೊಳ್ಬೇಡಿ ಪ್ರಿಯರೇ. ಪ್ರಿಯ ದೇವ ಜನರೇ, ಮನುಷ್ಯನ ಒಳಗಿನ ಅಂತರ್ಯದಲ್ಲಿ ಅವನು ಏನು ಆಲೋಚಿಸ್ತಿದ್ದಾನೆ ಎಂಬುದಾಗಿ ನಿಮಗೆ ತಿಳಿಯದೇ ಇರ್ಬೋದು, ದೇವರ ಆತ್ಮನಿಗೆ ಗೊತ್ತಿರ್ತದೆ. ಅದಕ್ಕೋಸ್ಕರವಾಗಿ
ನಿಮ್ಮ ಯಾವ ವಿಚಾರದಲ್ಲಿ ಮನುಷ್ಯನೊಂದಿಗೆ ಶೇರ್ ಮಾಡಬೇಡಿ. ನಿಮ್ಮ ದುಃಖವನ್ನು ಯಾವ ಮನುಷ್ಯನಲ್ಲಿ ಹೇಳ್ಕೊಳ್ಬೇಡಿ. ಸಹಾಯ ಮಾಡೋ ಶಕ್ತನಲ್ಲ. ಇವತ್ತು ಕೊಟ್ಟಂತ ಮಾತನ್ನು ಇನ್ನೊಂದು ಕ್ಷಣದಲ್ಲಿ ಮರೆತು ಬಿಡುವಂತ ಮನುಷ್ಯನೊಂದಿಗೆ ನೀವು ಶೇರ್ ಮಾಡಿಕ್ಕೆ ಹೋಗಬೇಡಿ. ನಿಮ್ಮ ಜೀವಿತವನ್ನು ಬದಲಾಯಿಸಿ, ನಿಮ್ಮ ಜೀವಿತವನ್ನು ಆಶೀರ್ವದಿಸಿ, ನಿಮ್ಮ ಜೀವಿತದಲ್ಲಿ ಪ್ರಾಮಿಸ್ ಮಾಡಿ, ಆ ಪ್ರಾಮಿಸ್ ಅನ್ನು ನೆರವೇರಿಸುವಂತ ಜೀವ ಸ್ವರೂಪನಾದ ದೇವರಿಗೆ ಒಳಗಾಗಿ ಆತನಿಗೆ ನಿಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡಿ ಪ್ರಿಯರೇ. ಆತನನ್ನೇ ಆತುಕೊಳ್ಳಿ. ನೀವು ಇದ್ದ ಹಾಗೆ ಇರಲ್ಲ. ದೇವರ ವಾಕ್ಯ ಹೇಳ್ತದೆ, ಅವನ ಸಂತತಿಯು ಶಾಶ್ವತವಾಗಿರುವುದು, ಅವನ ಸಿಂಹಾಸನವು ಸೂರ್ಯನಂತೆ ನನ್ನ ಎದುರಿನಲ್ಲಿ ಇದ್ದು ಚಂದ್ರನಂತೆ ನಿತ್ಯಕ್ಕೂ ಸ್ಥಿರವಾಗಿರುವುದು. ಹಲ್ಲೆಲೂಯಾ. ಇವತ್ತು ಸೂರ್ಯ ಅಂದ್ರೆ ಹಲ್ಲೆಲೂಯಾ, ಸೂರ್ಯನನ್ನು ನೋಡ್ಲಿಕ್ಕೆ ಆಗ್ತದೆ ಯಾರಿಂದಲೂ? ಪ್ರಿಯ ದೇವ ಜನರೇ, ಅಂದ್ರೆ ಆ ರೀತಿಯಾಗಿ ಸೂರ್ಯನ ಬೆಳಕಿನಂತೆ ನಿಮ್ಮನ್ನು ಯಾವ ಜನರು ನಿಮ್ಮನ್ನು ಅವಮಾನ ಪಡಿಸಿದಾರ, ಯಾವ ಜನರು ನಿಮ್ಮನ್ನು ಕೇಳಲು ಬಯಸಿದಾರ, ಯಾವ ಜನರು ನಿಮ್ಮ ವಿಷಯದಲ್ಲಿ ಅವಮಾನ ಪಡಿಸಿದಾರ, ಯಾವ ಜನರು ನಿಮ್ಮ ವಿಷಯದಲ್ಲಿ ಬೇಡವಾದದನ್ನು ಇನ್ನೊಬ್ಬರೊಂದಿಗೆ ಹೇಳಿಕೊಂಡು ನಿಮ್ಮ ಹೃದಯವನ್ನು ನೋವುಪಡಿಸಿದಾರ, ಅವರ ಮಧ್ಯದಲ್ಲಿ ದೇವರಾದ ಕರ್ತನು ನಿಮ್ಮನ್ನು ಸೂರ್ಯನಂತೆ ನಿಮ್ಮ ಹೆಸರನ್ನು ನಿಮ್ಮನ್ನು ನೋಡ್ಲಿಕ್ಕೆ ಆಗದ ರೀತಿಯಲ್ಲಿ ಆ ಬೆಳಕನ್ನು ನಿಮ್ಮಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಅವರ ಮುಂದೆ ದೇವರಾದ ಕರ್ತನು ನಿಮ್ಮನ್ನು ಸ್ಥಾಪಿಸ್ತಾನೆ. ಭಯಪಡಬೇಡಿ ಪ್ರಿಯ ದೇವಜನರೇ. ಇವತ್ತು ದೇವರಾದ ಕರ್ತನು ನಿಮ್ಮನ್ನು ಸೂರ್ಯನಂತೆ ಸ್ಥಾಪಿಸಿದ್ದಾನೆ, ಚಂದ್ರನ ಬೆಳಕಿನಂತೆ ನಿಮ್ಮನ್ನು ಸ್ಥಾಪಿಸಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಪರಲೋಕದ ಸಾಕ್ಷಿ ಸತ್ಯವೇ ಸರಿ ಎಂಬುದಾಗಿ. ಪ್ರಿಯ ದೇವಜನರೇ, ಇದು ನಾನು ತಿಳಿಯಪಡಿಸ್ತಿರುವಂತಲ್ಲ, ಪರಲೋಕದ ತಂದೆಯಾದ ದೇವರು ತನ್ನ ಸಾಕ್ಷಿ, ಪರಲೋಕದ ಸಾಕ್ಷಿ ಇವತ್ತು ನಿಮಗೋಸ್ಕರವಾಗಿ ಇವತ್ತು ಆತನು ತಿಳಿಯಪಡಿಸ್ತಿದ್ದಾನೆ. ಚಿಯರ್ ಅಪ್ ಮೈ ಬ್ರದರ್, ಚಿಯರ್ ಅಪ್ ಮೈ ಸಿಸ್ಟರ್. ಎಲ್ಲಿ ಬಿದ್ದಿದ ಆ ಸ್ಥಳದಿಂದ ಎದ್ದೇಳಿ. ನಿಮ್ಮನ್ನು ಅವಮಾನ ಪಡಿಸಿದಂತಹ ಜನರ ಮಧ್ಯದಲ್ಲಿ ನಿಮ್ಮ ತಲೆ ಸ್ಥಿರವಾಗಿ ನಿಲ್ಲುವಂತೆ ದೇವರಾದ ಕರ್ತನು ನಡೆಸ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಮಾಸ್ಟರ್. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಇದ್ದುಕೊಂಡು ಆತನು ಕೈ ಹಿಡಿದು ನಡೆಸುವನಾಗಿದ್ದಾನೆ. ಯಾವ ವಿಷಯದಲ್ಲಿ ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡಿ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.